ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಿಮಗ್ ಹೇಳಿ ಏನ್ ಪ್ರಯೋಜನ? ಎಲ್ಲ ಶಿವಗಾಮಿ ಕೊಡೋ ಸಲಿಗೆ. ತಪ್ಪಾಯ್ತು ಚಿಕ್ಕಮ್ಮವ್ರೆ, ಕ್ಷಮಿಸ್ಬಿಡಿ. ನಿಮ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಈ ಅಮ್ಮೋರೆ ಚಿಕ್ಕಮ್ಮೋರೆ ಅಂತ ನನಗ್ ಕರಿಬೇಡಿ, ನನಗೆ ಇರಿಟೇಷನ್ ಆಗುತ್ತೆ. ಸರಿ, ಕರಿಯಲ್ಲ. ಕರಿಯಲ್ಲ ಮೇಡಮ್. ಕರಿಯಲ್ಲ ಮೇಡಮ್. ಈಗ ಹೇಗ್ ಬಂತು ಬಾಯಲ್ಲಿ ಮೇಡಮ್ ಅಂತ? ಮಾಡೋ ತಪ್ಪೆಲ್ಲ ಮಾಡ್ಬಿಡೋದು, ಆಮೇಲೆ ಆ ಶಿವಗಾಮಿ ಹತ್ರ ಹೋಗಿ ನನ್ ಬಗ್ಗೆ ಚಾಡಿ ಹೇಳೋದು. ನಾನು ಯಾವತ್ತೂ ಆ ಥರ ಹೇಳಿಲ್ಲ ಮೇಡಮ್. ಆಯ್ತು, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನಾನ್ ಬೇರೆ, ಆ ಶಿವಗಾಮಿ ಬೇರೆ. ಅವಳ ಹತ್ರ ಮಾತಾಡ್ದ ಹಾಗೆ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ನನ್ನ ಹತ್ರ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಯೋಚನೆ ಮಾಡಿ ಮಾತಾಡ್ಬೇಕು. ಕರೆಕ್ಟ್ ಆಗಿದ್ರೆ ನನ್ನಷ್ಟು ಒಳ್ಳೆಯವಳು ಯಾರೂ ಇಲ್ಲ. ನನಗೇನಾದ್ರೂ ಬೇಕು ಅಂದ್ರೆ ನಾನೇ ಕರಿತೀನಿ. ಇನ್ಮೇಲೆ ರೂಮ್ ಒಳಗಡೆ ಬರ್ಬೇಕಾದ್ರೆ ಒಳಗಡೆ ಬರ್ಬೋದಾ ಮೇಡಮ್ ಅಂತ ಕೇಳಿ ಬರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಈಗ ನನಗೆ ಕಾಫಿ ಬೇಡ, ತಗೊಂಡೋಗು. ಸರಿ. ಕಮಲಮ್ಮ, ಯಾಕೆ ಏನಾಯ್ತು? ಬೇಜಾರಲ್ಲಿ ಬರ್ತಾ ಇದೀಯಾ? ಏನಿಲ್ಲ ರೂಪ. ಕಮಲಮ್ಮ, ನೀನು ಉಸಿರಾಡೋದ್ರಲ್ಲೇ ನಿನ್ನ ಮನ್ಸಲ್ಲಿ ಏನಿದೆ ಅಂತ ಕಂಡುಹಿಡಿತೀನಿ ನಾನು. ನನ್ನ ಹತ್ರ ಏನು ಮುಚ್ಚು ಮರೆ, ಪರವಾಗಿಲ್ಲ, ಹೇಳು ಕಮಲಮ್ಮ. ಆ ಅಭಿರಾಮಿಯವರು ಬೈದ್ಬಿಟ್ರು. ಯಾಕೆ? ರೂಮ್ ಒಳಗೆ ಬರ್ಬೇಕಾದ್ರೆ ಕೇಳ್ಬಿಟ್ಟು ಬರಬೇಕು, ಬಾಗಲ್ ತಟ್ಬಿಟ್ಟು ಬರಬೇಕು ಅಂತ ಹೇಳಿದ್ರು. ಎಲ್ಲ ಶಿವಗಾಮಿಯಿಂದಾನೆ ಅಂತ ಈ ಇಂಗ್ಲೀಷಲ್ಲಿ ಏನೇನೋ ಅಂದ್ಬಿಟ್ರು. ರೂಮ್ ಒಳಗೆ ಹೋಗೋಕೆ ಮುಂಚೆ ಕೇಳ್ಕೊಂಡು ಹೋಗ್ಬೇಕಂತೆ. ಆಮೇಲೆ ಚಿಕ್ಕಮ್ಮೋರೆ ಅಂತ ಕರಿಬಾರ್ದಂತೆ, ಮೇಡಮ್ ಅಂತ ಕರಿಬೇಕಂತೆ. ಮೇಡಮ್ ಅಂತ ಕರೆಯೋದಕ್ಕಿಂತ ಚಿಕ್ಕಮ್ಮೋರೆ ಅನ್ನೋದ್ರಲ್ಲಿ ಮರ್ಯಾದೆ ಜಾಸ್ತಿ ಇದೆ ಅಲ್ವಾ? ಮೇಡಮ್ ಅಂತ ಊರಲ್ಲಿ ಇರೋರ್ಗೆಲ್ಲ ಹೇಳ್ತೀವಿ, ಅಮ್ಮವರೇ ಚಿಕ್ಕಮ್ಮವರೇ ಅಂತ. ನಮ್ಮ ಯಜಮಾನಿಯವ್ರಿಗೆ ಮಾತ್ರ ತಾನೇ ಹೇಳೋದು. ಅಯ್ಯೋ, ಅದೇನೋ ಅವ್ರಿಗಿಷ್ಟ ಆಗಲ್ವಂತೆ. ಆಯ್ತು ಬಿಡು ಕಮಲಮ್ಮ, ನನಗೆ ಜಾಸ್ತಿ ಮರ್ಯಾದೆ ಬೇಡ, ಕಮ್ಮಿ ಕೊಟ್ರೆ ಸಾಕು ಅನ್ನೋರ್ಗೆ ಕಮ್ಮಿನೇ ಕೊಡೋಣ. ಅಮ್ಮೋರೆ ಚಿಕ್ಕಮ್ಮೋರೆ ಅಂತ ಕರ್ಸ್ಕೊಳ್ಳೋಕು ಯೋಗ್ಯತೆ ಬೇಕು. ಆಯ್ತು, ಅವ್ರಿಗೆ ಹೇಳ್ದಾಗೆ ಮಾಡೋಣ. ಆದ್ರೆ ಈ ವಿಷಯನ ಅಮ್ಮೋರ್ಗೆ ಹೇಳ್ಬೇಡ. ಕಮಲಮ್ಮ, ಏನು ಏನ್ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ರಿ? ಅದು ಏನಿಲ್ಲ ಮೋರೆ, ರೂಪ ಏನೋ ಕಾಲು ನೋವು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಆ ವಿಷಯನ ಅಮ್ಮವ್ರಿಗೆ ಹೇಳ್ಬೇಡ, ಅವ್ರಿಗಿರೋ ಪ್ರಾಬ್ಲಮ್ಮೇ ಸಾಕು ಅಂತ ಹೇಳ್ತಾ ಇದ್ದೆ. ಅದ್ರಲ್ಲಿ ಏನಿದೆ ಕಮಲಮ್ಮ? ಕಾಲ್ ನೋವು ಅಂದ್ರೆ ಕ್ಲಿನಿಕ್ಗೆ ಹೋಗಿ ಬಂದ್ರೆ ಆಯ್ತು. ನಡಿ ರೂಪ, ಹೋಗೋಣ. ಅಯ್ಯೋ ಬೇಡ ಅಮ್ಮೋರೆ, ಜಾಸ್ತಿ ಏನು ನೋವಿಲ್ಲ. ಹಾಗೇನಾದ್ರೂ ನೋವು ಜಾಸ್ತಿ ಆದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಸರಿ, ಇದೇನಿದು ಕಾಫಿ ನನಗ ಕೊಡಿ. ಅಯ್ಯೋ ಇಲ್ಲ ಮೊರೆ, ಇದು ಆರೋಗಿದೆ, ನಾನು ಬಿಸಿ ಕಾಫಿ ಮಾಡ್ಕೊಂಬರ್ತೀನಿ. ಸರಿ.
ಅಭಿ, ಅವಾಗ್ಲೇ ಕಾಲ್ ಮಾಡಿದ್ದೆ, ಅರ್ಧಕ್ಕೆ ಕಟ್ ಮಾಡ್ದೆ. ಅಯ್ಯೋ, ನಮ್ಮ ಅಕ್ಕನ ಮನೆಯಲ್ಲಿ ಕೆಲಸದವ್ರಿದ್ದಾರೆ. ಬಾರಿ ಕೊಬ್ಬು ಆ ಕೆಲಸದವ್ರಿಗೆ. ಕೆಲಸದವ್ರ ತರಾನೇ ಇರಲ್ಲ, ಮನೆಯವ್ರ ತರ ಆಡ್ತಾರೆ. ನಮ್ಮ ಅಕ್ಕ ಅವ್ರನ್ನೆಲ್ಲ ತಲೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ. ಒಬ್ಳು ಅಮ್ಮ ಅಂತೆ, ಇನ್ನೊಬ್ಳು ತಂಗಿ ಅಂತೆ. ಕೆಲಸದವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು, ಅದನ್ ಬಿಟ್ಟು ತಲೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ. ಸರಿ, ಏನ್ ಹೇಳಕ್ ಬರ್ತಾ ಇದ್ದೆ? ಅದೇ, ನಾನ್ ಲಂಡನ್ನಿಂದ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು, ಅದ್ರಿಂದ ಒಬ್ಬ ಹುಡುಗ ನನ್ನ ಸೇವ್ ಮಾಡಿದ ಅಂತ ಹೇಳಿದ್ನಲ್ಲ, ಹಾ, ಅವನ್ನ ಮತ್ತೆ ನೋಡ್ದೆ. ಹೌದಾ? ನನ್ ಗಾಡಿ ಕೆಟ್ಟೋಗಿತ್ತು. ಅವನು ಆ ಕಡೆನೇ ಬರ್ತಾ ಇದ್ದ. ನನ್ಗೆ ಡ್ರಾಪ್ ಕೊಡ್ತೀನಿ ಅಂತಾನು ಹೇಳ್ದ. ನನ್ಗೂ ಬೇರೆ ದಾರಿ ಇರ್ಲಿಲ್ಲ. ಸರಿ ಅಂತ ಡ್ರಾಪ್ ತಗೊಂಡೆ. ಡ್ರಾಪ್ ಕೊಡ್ಬೇಕಾದ್ರೆ ಒಂದೇ ಒಂದು ಮಾತ್ ಕೂಡ ಆಡ್ಲಿಲ್ಲ ಕಣೆ. ಹಾ? ಹುಡುಗಿರು ಹಿಂದೆ ಕೂತಾಗ ಹುಡುಗರು ಸೆಂಟರ್ ಮಿರರ್ ಅಲ್ಲಿ ಕದ್ದು ಕದ್ದು ನೋಡ್ತಾರಲ್ಲ, ಹಾಗೂ ನೋಡಿಲ್ಲ ಕಣೆ. ಇನ್ಫ್ಯಾಕ್ಟ್ ನನ್ ಫೋನ್ ನಂಬರು ಕೇಳಿಲ್ಲ, ಗೊತ್ತಾ? ಕೊನೆಗೆ ನನ್ ಫೋನ್ ಮಿಸ್ ಆಗಿದೆ ಅಂತ ಅವ್ರ ಫೋನ್ ಇಸ್ಕೊಂಡು ನನ್ ಫೋನಿಗೆ ರಿಂಗ್ ಮಾಡಿ ಅವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡೆ. ಡ್ರಾಪ್ ಮಾಡಿ ಹೋಗುವಾಗ ಮತ್ತೆ ಯಾವಾಗ ಸಿಗೋಣ ಅನ್ನೋದಿರ್ಲಿ, ನಿನ್ ಹೆಸರು ಏನು ಅಂತಾನು ಕೇಳಿಲ್ಲ ಕಣೆ. ಈ ಹುಡುಗರ ಬಗ್ಗೆ ನಮಗ್ ಗೊತ್ತಿಲ್ವಾ? ಒಳ್ಳೆ ಒಂಥರ ಡ್ರಾಮಾ ಮಾಡ್ತಾನೆ. ಹೇಗಿದ್ರು ನಿನ್ ನಂಬರ್ ಇದೆಯಲ್ಲ, ಕಾಲ್ ಮಾಡ್ತಾನೆ, ನೋಡ್ತಾ ಇರು. ನೀನ್ ಹೇಳೋ ತರ ಅವ್ರೇನಾದ್ರೂ ಕಾಲ್ ಮಾಡಿದ್ರೆ ಅವ್ರ ನಾಟಕ ಮಾಡ್ತಿದ್ದಾರೆ ಅಂತ ಅರ್ಥ. ಕಾಲ್ ಮಾಡಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಹಾಲ್ ಕುಡಿದೇ ಇರೋ ಬೆಕ್ಕಿದ್ಯಾ? ಕಾಳ್ ತಿಂದೇ ಇರೋ ಪಾರಿವಾಳ ಇದೆಯಾ? ಇಲ್ಲ. ಹಾಗೇನೆ ಹುಡುಗಿರಿಂದ ಬರ್ದಿರೋ ಹುಡುಗರೇ ಇಲ್ಲ. ಒಂದರ್ಥ ಮಾಡ್ಕೋ, ಹುಲಿ ಸಿಂಹ ಪ್ಯೂರ್ ವೆಜ್ ಆಗಕ್ ಸಾಧ್ಯನೇ ಇಲ್ಲ. ಗಂಡಸ್ರಲ್ಲಿ ಶ್ರೀರಾಮ ಇಲ್ಲ ಕಣೆ. ಎಲ್ಲಾರ್ನೂ ಹಾಗೆ ಹೇಳಕ್ಕಾಗಲ್ಲ ಕಣೆ. ನೋಡೋಣ ಕಾಲ್ ಮಾಡ್ತಾರೋ ಇಲ್ವೋ ಅಂತ. ಕಾಲ್ ಮಾಡಿದ್ರೆ ಏನು, ಮಾಡಿಲ್ಲ ಅಂದ್ರೆ ಏನು? ಕಾಲ್ ಮಾಡಿದ್ರೆ ಅವ್ರನ್ನ ಅವಾಯ್ಡ್ ಮಾಡ್ತೀನಿ, ಮಾಡಿಲ್ಲ ಅಂದ್ರೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ. 100% ಕಾಲ್ ಮಾಡ್ತಾನೆ, ಇದು ನನ್ನ ಜಡ್ಜ್ಮೆಂಟ್. ಕಾಲ್ ಮಾಡಿದ್ರು ನಿಂಗೆ ಹೇಳ್ತೀನಿ, ಮಾಡಿಲ್ಲ ಅಂದ್ರೂ ನಿಂಗೆ ಹೇಳ್ತೀನಿ. ಓಕೆ, ಬಾಯ್. ಬಾಯ್. ಮಕ್ಕ ಏನ್ ನೋಡ್ತಾ ಇದೆಯಾ? ಬಿಚ್ಚು ಅಂತವನೆ ಬರ್ತಾ ಇಲ್ವಾ? ನಿನ್ ಕೈಲಿ ಬಿಚ್ಚಕ್ಕೂ ಆಗಲ್ಲ, ಮುಚ್ಚಕ್ಕೂ ಆಗಲ್ಲ. ಕೊಡು, ಹೇಳ್ಕೊಡ್ತೀನಿ, ಕಲಿ. ಫಸ್ಟು ಕೆಳಗೊಡಿಬೇಕು, ಆಮೇಲೆ ಓಪನ್ ಆಗುತ್ತೆ. ಏನ್ ಹೇಳು? ಫಸ್ಟು ಕೆಳಗೊಡಿಬೇಕು, ಆಮೇಲೆ ಮೇಲ್ ಓಪನ್ ಆಗುತ್ತೆ. ಈಗ ನನ್ ಜಾಡಕ್ ಬರ್ತಾ ಇದೆಯಾ? ಅಂದಂಗೆ 2 ಗ್ಲಾಸ್ ಇದೆ, ನೀವು ಕುಡಿಯಲ್ವಾ? ಇಲ್ಲ, ನಾ ಕುಡಿಯಲ್ಲ. ನೀವು? ನಾನು ಬಿಟ್ಟಿದ್ದೀನಿ. ಹಂಗಾದ್ರೆ ಒಂದೇ ಗ್ಲಾಸ್ ಸಾಕು, ಯಾಕೆ 2 ಗ್ಲಾಸು? ನನ್ಗೆ ಏಯ್, ಇನ್ನು ತುಟಿ ಮೇಲೆ ಕೂತಿರೋ ಹಾಲೇ ಯಾರಿಲ್ಲ, ಆಗ್ಲೇ ಆಲ್ಕೋಹಾಲ್ ಕುಡಿಬೇಕಾ ನೀನು? ಹೋಗೈಸ್ತರೋಗಲೇ. ನಾನಾ? ಇನ್ನೇನ್ ನಿಮ್ ತಾತ ತತ್ತನ?